ಹಿಂದೆ ಭೃಗುಪುತ್ರನಾದ ಚ್ಯವನ ಮಹರ್ಷಿ ಒಂದು ಮಹಾವ್ರತವನ್ನು ಕೈಗೊಂಡು ನೀರಿನಲ್ಲಿ ವಾಸ ಮಾಡತೊಡಗಿದ. ಕ್ರೋಧ, ಹರ್ಷ, ಶೋಕಗಳನ್ನು ನಿಯಂತ್ರಿಸಿ ಅವನು 12 ವರ್ಷಗಳ ಕಾಲ ನೀರಿನಲ್ಲೇ ವಾಸ ಮಾಡ್ತಿದ್ದ. ಒಂದ್ಸಲ ಗಂಗಾ ಯಮುನಿಯರ ಸಂಗಮ ಸ್ಥಾನದಲ್ಲಿ ಕೊರಡಿನಂತೆ ಆ ಪ್ರವಾಹದ ವೇಗವನ್ನು ಚ್ಯವನ ತನ್ನ ತಲೆಯಿಂದಲೇ ತಡೆದಿದ್ದ. ಒಮ್ಮೊಮ್ಮೆ ಅವನು ನೀರಿನ ತಳಭಾಗದಲ್ಲಿ ಮರದ ತುಂಡಿನಂತೆ ಮಲಗ್ತಿದ್ದ. ಜಲಚರಗಳಾಗಲಿ ನದಿ ದೇವತೆಗಳಾಗಲಿ ಅವನಿಗೆ ಯಾವ ತೊಂದರೆಯನ್ನು ಉಂಟು ಮಾಡ್ತಿರಲಿಲ್ಲ. ಹಲವು ವರ್ಷಗಳು ಕಳೆದ ನಂತರ ಕೆಲವರು ಬೆಸ್ತರು ನದಿಯಲ್ಲಿ ಮೀನು ಹಿಡಿಯಲು ಬಲೆಗಳೊಂದಿಗೆ ಬಂದರು. ಅವರು ಸಾಕಷ್ಟು ಬಲಿಷ್ಠರಾಗಿದ್ದರು. ಅವರು ನೀರಿನಲ್ಲಿ ಬಲೆ ಬೀಸಿದ್ರು. ನಂತರ ಎಲ್ಲರೂ ಸೇರಿ ಬಲೆಯನ್ನು ಎಳೆಯತೊಡಗಿದ್ರು. ಅದರಲ್ಲಿ ಮೀನುಗಳು, ಜಲಚರಗಳು ಬಂದಿಯಾಗಿದ್ದವು. ಅವುಗಳ ಜೊತೆಯಲ್ಲಿ ಚ್ಯವನನೂ ಇದ್ದ. ಅವನ ಗಡ್ಡ ಜೊಟೆಗಳು ಪಾಚಿಯಿಂದ ಹಸಿರಾಗಿದ್ದವು. ಜಲಚರಗಳ ಉಗುರುಗಳು ಅವನ ಮೈ ಮೇಲೆ ಗಾಯ ಮಾಡಿದ್ದವು. ಮಹರ್ಷಿಯನ್ನು ನೋಡಿ ಬೆಸ್ತರು ನಮಸ್ಕಾರ ಮಾಡಿದ್ರು. ಭೂಮಿಗೆ ಬಿದ್ದ ಕೂಡಲೇ ಮೀನುಗಳೆಲ್ಲ ಸತ್ತು ಹೋದವು. ಮೀನುಗಳ ಸಾವಿನಿಂದ ಚ್ಯವನ ನೊಂದು ನಿಟ್ಟುಸಿರು ಬಿಡತೊಡಗಿದ. ತಿಳಿಯದೆ ಈ ಕಾರ್ಯ ಮಾಡಿದೆವೆಂದು ಬೆಸ್ತರು ಚ್ಯವನನಲ್ಲಿ ಕ್ಷಮೆ ಕೇಳಿದ್ರು. ನಿಮಗಾಗಿ ಏನು ಮಾಡಬೇಕೆಂದು ಕೇಳ್ಕೊಂಡ್ರು. ಚ್ಯವನ, ನಾನು ಬಹುಕಾಲದಿಂದ ಈ ಮೀನುಗಳೊಂದಿಗೆ ವಾಸ ಮಾಡ್ತಿದ್ದೆ. ನಾನು ಇವುಗಳೊಂದಿಗೆ ಸಾಯುತ್ತೇನೆ ಅಂತ ಹೇಳ್ದ. ಚ್ಯವನನ ಮಾತಿನಿಂದ ಭಯಗೊಂಡ ಬೆಸ್ತರು ಕೂಡಲೇ ತಮ್ಮ ರಾಜನಾದ ನಹುಷನ ಬಳಿಗೆ ಹೋಗಿ ಎಲ್ಲ ವಿಷಯವನ್ನು ಹೇಳಿದ್ರು. ಕೂಡಲೇ ನಹುಷ ತನ್ನ ಮಂತ್ರಿ ಪುರೋಹಿತರೊಂದಿಗೆ ಚ್ಯವನನ ಬಳಿಗೆ ಧಾವಿಸಿದ. ಅವನನ್ನು ವಿಧಿಪೂರ್ವಕವಾಗಿ ಸತ್ಕರಿಸಿ ತನ್ನಿಂದೇನಾಗಬೇಕೆಂದು ವಿನಯದಿಂದ ಕೇಳ್ದ. ಚ್ಯವನ ಹೇಳ್ದ, ಈ ಬೆಸ್ತರು ನನ್ನನ್ನು, ಈ ಮೀನುಗಳನ್ನು ಕಷ್ಟಪಟ್ಟು ನೀರಿನಿಂದ ಮೇಲೆಳೆದಿದ್ದಾರೆ. ನೀನು ನನ್ನನ್ನು, ಈ ಮೀನುಗಳನ್ನು ಇವರಿಂದ ಕ್ರಯಕ್ಕೆ ತೆಗೆದುಕೋ. ನಹುಷ ಚ್ಯವನ ಹೇಳಿದಂತೆ 1000 ಮುದ್ರೆಗಳನ್ನು ನೀಡಿ ಬೆಸ್ತರಿಂದ ಚ್ಯವನನನ್ನು ಕೊಂಡುಕೊಳ್ಳುವಂತೆ ಹೇಳ್ದ. ಮಹಾರಾಜ ಚ್ಯವನ ಹೇಳಿದ, ನಾನು ಕೇವಲ 1000 ಮುದ್ರೆಗಳಿಗೆ ವಿಕ್ರಯವಾಗುವವನಲ್ಲ. ನಾನು ಅಷ್ಟು ಕಡಿಮೆ ಬೆಲೆಯವನಲ್ಲ. ನನಗೆ ತಕ್ಕ ಮೌಲ್ಯವನ್ನು ಕೊಡು. ಆ ಮೌಲ್ಯವೆಷ್ಟೆಂದು ನೀನೇ ನಿರ್ಧರಿಸು. ನಹುಷ 1,00,000 ಮುದ್ರೆಗಳನ್ನು ಬೆಸ್ತರಿಗೆ ಕೊಡುವಂತೆ ಪುರೋಹಿತರಿಗೆ ಹೇಳ್ದ. ಅಷ್ಟು ಸಾಕು, ಇನ್ನೂ ಕೊಡಬೇಕೋ ಅಂತ ಚ್ಯವನನನ್ನು ಕೇಳ್ದ. ಆಗ್ಲೂ ಆ ಬೆಲೆ ಚ್ಯವನನಿಗೆ ಸಮ್ಮತವಾಗಲಿಲ್ಲ. ನಹುಷ 1,000,000 ಮುದ್ರೆಗಳನ್ನು ಕೊಡುವುದಾಗಿ ಹೇಳ್ದ. ಅದು ತನಗೆ ತಕ್ಕ ಮೌಲ್ಯವಲ್ಲ ಎಂದ ಚ್ಯವನ. ನಹುಷ ತನ್ನ ಪುರೋಹಿತರೊಂದಿಗೆ ಸಮಾಲೋಚಿಸಿ ಅವರು ಅರ್ಧ ರಾಜ್ಯ ಅಥವಾ ಪುಟ್ಟ ರಾಜ್ಯವನ್ನೇ ಕೊಟ್ಟು ಬಿಡುವಂತೆ ಹೇಳ್ದ. ಅದು ತನಗೆ ತಕ್ಕ ಮೌಲ್ಯವಲ್ಲವೆಂದು ಹೇಳ್ದ. ಚ್ಯವನ ಋಷಿಗಳೊಂದಿಗೆ ಸಮಾಲೋಚಿಸುವಂತೆ ಹೇಳಿದ. ಆಗ ಕಂದ ಮೂಲಗಳನ್ನೇ ಸದಾ ಸೇವಿಸುವ ಹಸುವಿನ ಉದರದಲ್ಲಿ ಜನಿಸಿದ ಒಬ್ಬ ಋಷಿ ರಾಜನ ಬಳಿಗೆ ಬಂದು ಹೇಳ್ದ, ಮಹಾರಾಜ, ಚ್ಯವನ ಮಹರ್ಷಿ ಯಾವುದರಿಂದ ತೃಪ್ತನಾಗುವನೆಂದು ನನಗೆ ಗೊತ್ತಿದೆ. ಮಹರ್ಷಿ ನಹುಷ ಕೇಳಿದ, ಅದೇನೆಂದು ಬೇಕಾ ಹೇಳಿ. ನನ್ನನ್ನು, ನನ್ನ ರಾಜ್ಯವನ್ನು ರಕ್ಷಿಸು. ಮಹಾತ್ಮನಾದ ಚ್ಯವನ ಮುನಿದು ಶಾಪ ನೀಡಿದ್ರೆ ಯಾರು ತಾನೇ ಉಳಿಯಬಲ್ಲರು. ಮಹಾರಾಜ, ಮಹರ್ಷಿ ಹೇಳ್ದ, ಶ್ರೇಷ್ಠರಾದ ಬ್ರಾಹ್ಮಣರಿಗೆ ಬೆಲೆ ಕಟ್ಟಲಾಗದು. ಅದರಂತೆ ಗೋವುಗಳಿಗೂ ಬೆಲೆ ಕಟ್ಟಲಾಗದು. ಆದ್ದರಿಂದ ಪವಿತ್ರವಾದ ಗೋವನ್ನೇ ಚ್ಯವನನ ಮೌಲ್ಯವೆಂದು ನಿರ್ಧಾರ ಮಾಡು. ಮಹರ್ಷಿಯ ಮಾತಿನಿಂದ ನಹುಷನಿಗೆ ಪರಮಾನಂದವಾಯಿತು. ಅವನು ಕೂಡಲೇ ಚ್ಯವನನ ಬಳಿಗೆ ಸಾಗಿ ತಾನು ಹಸುವನ್ನು ಬೆಸ್ತರಿಗೆ ಕೊಟ್ಟು ಅವನನ್ನು ಕೊಂಡುಕೊಂಡಿರುವುದಾಗಿ ವಿನಯದಿಂದ ಹೇಳ್ದ. ಅದರಿಂದ ಚ್ಯವನನು ಸಂತುಷ್ಟನಾದ. ಮಾತೃಸ್ವರೂಪಳಾದ ಗೋವಿನ ಮಹಿಮೆಯನ್ನು ಸ್ಮರಿಸಿಕೊಂಡ. ಗೋವು ಸ್ವರ್ಗಕ್ಕೆ ಸೋಪಾನವೆಂದು, ಸರ್ವ ಇಷ್ಟಾರ್ಥಗಳನ್ನು ಈಡೇರಿಸುವ ದೇವತೆಯೆಂದು ವಿವರಿಸಿದ. ಅನಂತರ ಬೆಸ್ತರು ತಮ್ಮನ್ನು ಅನುಗ್ರಹಿಸುವಂತೆ
ಚವನನಲ್ಲಿ ಬೇಡಿಕೊಂಡರು. ಚವನ ಆ ಗೋವನ್ನು ಸ್ವೀಕರಿಸಿ ಸತ್ತ ಮೀನುಗಳೊಂದಿಗೆ ಸ್ವರ್ಗಕ್ಕೆ ಹೋಗುವಂತೆ ಬೆಸ್ತರಿಗೆ ಅನುಗ್ರಹಿಸಿದ. ಅವರೆಲ್ಲ ಸ್ವರ್ಗಕ್ಕೆ ಹೋಗುತ್ತಿರುವುದನ್ನು ಕಂಡು ನಹುಷ ಮಹಾರಾಜ ವಿಸ್ಮಯಗೊಂಡ. ಚವನ ಮತ್ತು ಗೋಪುತ್ರನಾದ ಇನ್ನೊಬ್ಬ ಋಷಿ ವರ ಕೇಳುವಂತೆ ನಹುಷನಿಗೆ ಹೇಳಿದ್ರು. ನಹುಷ ಸದಾ ತನ್ನ ಮನಸ್ಸು ಧರ್ಮದಲ್ಲಿ ನೆಲೆಸಿರಲಿ ಎಂದು ಕೇಳಿಕೊಂಡ. ಅವರು ತಥಾಸ್ತು ಎಂದರು.